ಇವತ್ತು ಮೆಟ್ರೋ ನಿಲ್ದಾಣಗಳಲ್ಲಿ ಒಂದಿಷ್ಟು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಏನೋ ಜನ ಎಲ್ಲ ಓ ಅಂತ ಬಂದು ಸೇರಿಕೊಂಡ್ರು. ಅದರಲ್ಲೂ ಎಲ್ಲಿ ಪೀಣ್ಯ ಮತ್ತು ನಾಗಸಂದ್ರ ನಡುವೆ ಯಾಕೆ ಹಿಂಗಾಯ್ತು? ಪರದಾಡುವಂತ ಪರಿಸ್ಥಿತಿ ಬಂದ್ಬಿಡ್ತು ನೋಡಿ. ಪೀಣ್ಯ ಟು ನಾಗಸಂದ್ರ ಮೆಟ್ರೋ ಸ್ಥಗಿತ, ಮಾಹಿತಿ ಇಲ್ಲದೆ ಪ್ರಯಾಣಿಕರ ಪರದಾಟ. ಬೆಂಗಳೂರಿನ ಹಸಿರು ಮಾರ್ಗ ಮೆಟ್ರೋ ಸಂಚಾರದಲ್ಲಿ ಇವತ್ತು ಇಡೀ ದಿವಸ ವ್ಯತ್ಯಯ ಕಾಣಿಸ್ತಿದೆ. ಯಾವ ಕಾರಣಕ್ಕೆ ಮೆಟ್ರೋ ಸಂಚಾರ ಸ್ಥಗಿತಗೊಂಡಿದೆ, ಎಲ್ಲೆಲ್ಲಿ ವ್ಯತ್ಯಯ ಆಗ್ತಿದೆ, ಇದರ ಪರಿಣಾಮ ಏನಾಗಿದೆ, ಇವೆಲ್ಲ ಡೀಟೇಲ್ಸ್ನ ಕೊಡ್ತೀವಿ, ಬನ್ನಿ. ನಮ್ಮ ಮೆಟ್ರೋ ಬಹುನಿರೀಕ್ಷಿತ ನಾಗಸಂದ್ರ ಟು ಮಾದಾವರ ವಿಸ್ತರಣಾ ಮಾರ್ಗ ಸಂಚಾರಕ್ಕೆ ಸಿದ್ಧವಾಗ್ತಿದೆ. ಟ್ರಯಲ್ ರನ್ ಸಿಗ್ನಲಿಂಗ್ ಪರೀಕ್ಷೆ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಹಸಿರು ಮೆಟ್ರೋ ಮಾರ್ಗದಲ್ಲಿ ಸಂಚಾರ ವ್ಯತ್ಯಯ ಆಗುವುದಾಗಿ ಸಾರ್ವಜನಿಕರಿಗೆ ಬಿಎಂಆರ್ಸಿಎಲ್ ಮಾಹಿತಿ ಕೊಟ್ಟಿತ್ತು. ಆದರೆ ಪ್ರಯಾಣಿಕರು ನಿರ್ಲಕ್ಷ್ಯ ಮಾಡಿದ್ರಿಂದಲೋ ಏನೋ ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಪೀಣ್ಯ ಮೆಟ್ರೋ ಬಳಿ ಪ್ರಯಾಣಿಕರು ತುಂಬಿ ತುಳುಕ್ತಾ ಇದ್ರು. ಇನ್ನು ಜಾಲಹಳ್ಳಿ, ದಾಸರಹಳ್ಳಿ, 8ನೇ ಮೈಲಿ, ನಾಗಸಂದ್ರ ಕಡೆ ಹೋಗೋರು ಮತ್ತು ಅಲ್ಲಿಂದ ಸಿಟಿ ಕಡೆಗೆ ಮೆಟ್ರೋದಲ್ಲಿ ಓಡಾಟ ಮಾಡೋರು ವಿಧಿ ಇಲ್ಲದೆ ಪೀಣ್ಯಕ್ಕೆ ಬಂದು ಮೆಟ್ರೋ ಹತ್ತಬೇಕಾಗಿತ್ತು. ಇನ್ನು ಕೆಲವರು ಆಟೋ ಬಸ್ಗಳನ್ನು ಆಶ್ರಯಿಸಬೇಕಾಯಿತು. ಬಹಳ ಪ್ರಾಬ್ಲಮ್ ಆಯ್ತು. ಬ್ಯಾಕ್ ಏಕ್ ಬೇರೆ, ನಮಗೆ ಹತ್ತಕ್ಕಾಗಲ್ಲ, ಇದಕ್ಕಾಗಲ್ಲ. ಮತ್ತೆ ಇವಾಗ ತೊಂದರೆ, ನಮ್ಗೆ ಯಾವುದೋ ಒಂದು ಹಿಡ್ಕೋಬೇಕು. ಬ್ಯಾಕ್ ಪೇಷಂಟು, ಹಾಸ್ಪಿಟಲ್ ಚೆಕಪ್ ಹೋಗಿದ್ವಿ. ಇವತ್ತು ಸಡನ್ ಆಗಿ ಹೇಳ್ಬಿಟ್ಟಿದ್ದಾರೆ, ಎಲ್ಲರಿಗೂ ತೊಂದರೆ. ಏನು ಇನ್ಫಾರ್ಮೇಶನ್ ಇಲ್ಲ. ನಾನು ತಗೊಂಡು ಜಾಲಹಳ್ಳಿಗೆ ತಗೊಂಡೆ. ಈಗ ಅಲ್ಲಿ ಬಂದ ಮೇಲೆ ಇಲ್ಲಿ ಟ್ರೈನ್ ಅನ್ನು ಅಲೌನ್ಸ್ ಮಾಡಿದ್ರು, ನಾನು ಇಲ್ಲಿ ಇಳಿದೆ. ಟಿಕೆಟ್ ತಗೊಳ್ಳುವಾಗ್ಲೂ ಅವ್ರೇನು ಹೇಳಿಲ್ಲ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಮೆಟ್ರೋ ಇದೆ ಅಂತ ಬಂದ್ವಿ, ತುಂಬ ನಿರಾಸೆ ಆಯಿತು, ತುಂಬ ಕಷ್ಟ ಆಗ್ತಿದೆ. ಇನ್ಫಾರ್ಮ್ ಮಾಡಲಿಲ್ಲ ಯಾರು, ಆಟೋದವ್ರು ಇನ್ಫಾರ್ಮ್ ಮಾಡೋದು, ಬಸ್ಸು ಆಟೋ ಹತ್ತಿ ಕಷ್ಟಪಟ್ಟು ಬರ್ತಾ ಇದ್ವಿ. ಇನ್ನು ಪೀಣ್ಯದಿಂದ ನಾಗವರದವರೆಗೂ ಕೂಡ ಆಗಸ್ಟ್ 23 ಹಾಗೂ 30ರಂದು ಕೂಡ ಇಡೀ ದಿನ ಮೆಟ್ರೋ ಸ್ಥಗಿತಗೊಳ್ಳಲಿದೆ. ಸೆಪ್ಟೆಂಬರ್ 6 ಹಾಗೂ 11ರಂದು ಕೂಡ ಪೂರ್ತಿ ದಿನ ಮೆಟ್ರೋ ಸಂಚಾರ ಬಂದ್ ಆಗಲಿದೆ. ನಾಗಸಂದ್ರ ಮೆಟ್ರೋ ನಿಲ್ದಾಣದಿಂದ ಪೀಣ್ಯ ಇಂಡಸ್ಟ್ರಿ ಕಡೆಗೆ ಆಗಸ್ಟ್ 24ರಂದು ಕೊನೆಯ ರೈಲು ಸೇವೆ ರಾತ್ರಿ 11 ಗಂಟೆ 5 ನಿಮಿಷಕ್ಕೆ ಬದಲಾಗಿ 10ಕ್ಕೆ ಅಂತ್ಯವಾಗಲಿದೆ. ಆಗಸ್ಟ್ 25ರಂದು ಬೆಳಗ್ಗೆ 5ಕ್ಕೆ ಬದಲಾಗಿ 6 ಗಂಟೆಗೆ ಮೆಟ್ರೋ ಸಂಚಾರ ಆರಂಭವಾಗಲಿದೆ. ನೇರಳೆ ಮಾರ್ಗದಲ್ಲಿ ಯಾವುದೇ ಬದಲಾವಣೆ ಇರಲ್ಲ ಅಂತೇಳಿ ಬಿಎಂಆರ್ಸಿಎಲ್ ಮಾಹಿತಿ ಕೊಟ್ಟಿದೆ. ಮಾದಾವರದಿಂದ ನಾಗಸಂದ್ರವರೆಗೂ ಸಿಗ್ನಲಿಂಗ್ ಪರೀಕ್ಷೆ ನಡೀತಿರೋದ್ರಿಂದ ಇವತ್ತು ಮಾತ್ರ ಅಲ್ಲ, ಇದೇ ತಿಂಗಳ 23ನೇ ತಾರೀಕು ಮತ್ತೆ 30ನೇ ತಾರೀಕು ಅಂದ್ರೆ ಇನ್ನೂ 2 ದಿವಸಗಳ ಕಾಲ ಸಿಗ್ನಲಿಂಗ್ ಪರೀಕ್ಷೆ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಮೆಟ್ರೋ ಸಂಚಾರ ಈ ಭಾಗದಲ್ಲಿ ಅಂದ್ರೆ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಿಂದ ನಾಗಸಂದ್ರವರೆಗೂ ಸ್ಥಗಿತಗೊಳ್ಳುತ್ತೆ. ಒಟ್ಟಿನಲ್ಲಿ ಮೆಟ್ರೋ ಸಂಚಾರ ಗ್ರೀನ್ ಮಾರ್ಗದಲ್ಲಿ ಸ್ಥಗಿತ ಆಗಿರೋದ್ರಿಂದ ಪ್ರಯಾಣಿಕರು ಪರದಾಟ ನಡೆಸ್ತಿದ್ದಾರೆ. ಇನ್ನೂ 2 ದಿವಸಗಳ ಕಾಲ ಇದೇ ರೀತಿ ಅಂದರೆ 23ನೇ ತಾರೀಕು ಮತ್ತು 30ನೇ ತಾರೀಕು ಇದೇ ರೀತಿಯ ಪರದಾಟನ ನಡೆಸಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಸೊ ಇದು ನಾಗಸಂದ್ರ ಮೆಟ್ರೋ ಸ್ಟೇಷನ್, ಅದು ಆಗುತ್ತೆ ಪರಿಸ್ಥಿತಿಗಳು. ಬಟ್ ಇನ್ಫಾರ್ಮ್ ಮಾಡಬೇಕು ಬಿಎಂಆರ್ಸಿಎಲ್ ಅವರು. ಇದನ್ನ 2-3 ದಿನಗಳ ಹಿಂದೆ ಹೇಳಿದ್ರು ಅನ್ಸುತ್ತೆ, ಟೆಸ್ಟಿಂಗ್ ಸಿಗ್ನಲ್ ಶುರು ಮಾಡ್ತೀವಿ ಅಂತ. ಬಟ್ ರೀಚ್ ಆಗಿಲ್ಲ. ಅದನ್ನ ಅಟ್ಲೀಸ್ಟ್ ಹೊರಗಡೆ ಆದ್ರೂ ಒಂದು ಬೋರ್ಡ್ ಹಾಕ್ರಪ್ಪ, ಏನ್ ಕಳ್ಕೊಳ್ಳೋದು ಏನಿದೆ ನಿಮ್ಗೆ, ಕಂಡಿಗೆ ಎಲ್ಲರೂ ದುಡ್ಡು ಕಡಿತೀರಾ ಅಂತ, ಯಾವ್ಯಾವ್ದಕ್ಕೆ ಬಳಕೆ ಮಾಡ್ತೀರಾ ಅಂತ ಒಂದು ಬೋರ್ಡ್ ಹಾಕಕ್ಕೆ ಏನು